ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ರಾಮಚಂದ್ರಪುರದಲ್ಲೊಂದು ರಾಮ ಮಂದಿರದ ನವನಿರ್ಮಾಣ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ರಾಮ ಎನ್ನುವ ಆರಾಧ್ಯ ದೇವರ ಸ್ಥಾಪನೆಯ ಕಾರಣದಿಂದ ಊರೊಂದಕ್ಕೆ ಮುಂದೆ ರಾಮಚಂದ್ರಾಪುರ ಎಂಬ ಅಭಿನಾಮ ಬಂದಿರುವ ವಿಶೇಷ ಐತಿಹ್ಯಕ್ಕೆ 5-6 ಶತಮಾನಗಳು ಕಳೆದು ಹೋಗಿದೆ ಮತ್ತು ಮಠವೊಂದರ ಕಾರಣದಿಂದ ಊರಿಗೆ ಹೆಸರು ಬಂದಿರುವ ಇತಿಹಾಸವು ಅಚ್ಚಳಿಯದೇ ಉಳಿಯುವಂತಾಗಿರುವ ವಿಶಿಷ್ಟ ಸಂಗತಿಯ ಮಠ ಎಂದರೆ ಅದು ರಾಮಚಂದ್ರಾಪುರ ಮಠ ಎಂಬ ಹೆಸರು ಮುಂದುವರಿದು ಬಂದಿದೆ. ಹೀಗೆ 6 ಶತಮಾನಗಳ ಹಿಂದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಶರಾವತಿ ನದಿಯ ತಟದಲ್ಲಿ ಸ್ಥಾಪನೆಗೊಂಡ ರಾಮಚಂದ್ರಾಪುರ ಮಠ ಪ್ರಸ್ತುತ ನವ ನಿರ್ಮಾಣಕ್ಕೆ ಸಾಕ್ಷಿಯಾಗುತ್ತಿದೆ ಎನ್ನುವುದು ಈಗಿನ ವಿಶೇಷ. ಹೌದು, ಅಂದು ಆದಿ ಶಂಕರಾಚಾರ್ಯರು ಜಿಂಕೆ ಹುಲಿಗಳು ಪರಸ್ಪರ ಸಾಮರಸ್ಯದಿಂದ ಇರುವುದನ್ನು ಕಂಡ ಸ್ಥಳದಲ್ಲಿಯೇ ಮಠವನ್ನು ಸ್ಥಾಪಿಸಿದ್ದರು. ಅದು ಗೋಕರ್ಣ ಸಮೀಪದ ಅಶೋಕ ಎನ್ನುವ ಪುಣ್ಯ ಪರಿಸರದಲ್ಲಿ. ಹಾಗಾದರೆ ಕರಾವಳಿ ತೀರದ ಅಶೋಕೆಗೂ ಮಲೆನಾಡ ಹೊಸನಗರದ ರಾಮಚಂದ್ರಾಪುರಕ್ಕೂ ಏನು ಸಂಬಂಧ ಎನ್ನುವ ಕುತೂಹಲ ಸಹಜವಾದದ್ದು. ಶಂಕರಾಚಾರ್ಯರಿಂದ ಪ್ರದತ್ತವಾದ ಮಠ ಅನೇಕ ವರ್ಷಗಳ ಕಾಲ ಅಶೋಕೆಯಲ್ಲಿಯೇ ಇತ್ತು. ಅಂತಹ ಪುಣ್ಯ ಪರಿಸರದಲ್ಲಿ 10 ತಲೆಮಾರಿನ ಯತಿವರ್ಣ್ಯರು ತಪಸ್ಸುಗೈದು ಅನುಗ್ರಹ ಮಾಡುತ್ತಾ ಅದ್ವೈತ ಸಿದ್ಧಾಂತದ ಆಶಯವನ್ನು ಬೆಳಗುತ್ತಾ ಬಂದಿದ್ದರು. ಹೀಗಿರುವಾಗ ಪ್ರಸಿದ್ಧಿ ಪಡೆದ ಮಲೆನಾಡ ಅರಸರು ಅಲ್ಲಿಯ ಗುರುಗಳಿಂದ ಪ್ರಭಾವಿತರಾಗಿ ಅವರಿದ್ದಲ್ಲಿ ತೆರಳಿ ತಮ್ಮ ದಿವ್ಯ ಶಕ್ತಿಯಿಂದ ನಮ್ಮ ಪ್ರದೇಶವನ್ನು ಬೆಳಗಿಸಬೇಕು ಎನ್ನುವ ಅತೀವ ಕಾಳಜಿಯ ನಿವೇದನೆಯನ್ನು ಮಾಡಿದರು. ಇದರ ತತ್ಪರಿಣಾಮ ಈ ಮಠದ 12ನೇ ತಲೆಮಾರಿನ ಗುರುಗಳು ಹೊಸನಗರದ ಶರಾವತಿ ನದಿ ತಟಕ್ಕೆ ಬಂದು ಮಠ ಸ್ಥಾಪಿಸಿರುವ ಉಲ್ಲೇಖ ಕೇಳಿಬರುತ್ತದೆ. ಅಲ್ಲಿಂದ ಇಲ್ಲಿಯವರೆಗೆ ರಾಮಚಂದ್ರಾಪುರ ಮಠದ 35 ಗುರುಗಳು ಈ ಪ್ರದೇಶದಲ್ಲಿ ಅನುಗ್ರಹಿಸಿ ಹೋಗಿದ್ದಾರೆ. ಮಾತ್ರವಲ್ಲ, ರಾಮಚಂದ್ರಾಪುರ ಮಠಕ್ಕೆ ಪ್ರಧಾನ ಮಠ ಎಂಬ ಹೆಸರು ಕೂಡ ಶಾಶ್ವತವಾಗಿದೆ. ಪ್ರಸ್ತುತ ಶ್ರೀ ರಾಘವೇಶ್ವರ ಭಾರತೀ ಶ್ರೀಗಳವರು ಅವಿಚ್ಛಿನ್ನ ಪರಂಪರೆಯ ಈ ಮಠದ 36ನೇ ಪೀಠಾಧಿಪತಿಗಳು. ಇವರು ಬಂದ ಮೇಲೆ ಮೂಲಮಠ ಎನಿಸಿಕೊಂಡು ಶ್ರೀಮಠದಿಂದ ದೂರವಾಗಿದ್ದ ಅಶೋಕೆಯನ್ನು ಹತ್ತಿರವಾಗಿಸಿ ಆರಂಭದಲ್ಲಿ ಮೂಲಮಠವಾದ ಅಶೋಕೆಯ ಪರಿಸರದಲ್ಲಿ ಜಗತ್ತು ಗಮನಿಸುವ ರೀತಿಯ ವಿಷ್ಣುಗುಪ್ತ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಅಭಿವೃದ್ಧಿಪಡಿಸಿದ್ದಾರೆ. ಇದೀಗ ಪ್ರಧಾನ ಮಠದ ಪುನರ್ ನಿರ್ಮಾಣದ ಮಹಾಮೂರ್ತ ಕೂಡಿ ಬಂದಿದ್ದು 5-6 ಶತಮಾನಗಳ ಇತಿಹಾಸ ಹೊಂದಿರುವ ಪ್ರಧಾನ ಮಠದ ಆವರಣದಲ್ಲಿ ಎಂದರೆ ಶರಾವತಿ ತೀರದಲ್ಲಿ ಸಹಸ್ರಮಾನಗಳ ಕಾಲ ಉಳಿಯುವ ಶಾಶ್ವತ ಸಾಮಗ್ರಿಗಳಿಂದ ನಿರ್ಮಿಸಲ್ಪಡುವ ಶ್ರೀರಾಮ ಸಾನ್ನಿಧ್ಯದ ಮಹಾ ನಿರ್ಮಾಣಕ್ಕೆ ಸಕಲ ಸಿದ್ಧತೆ ಆಗಿದೆ. ಮಠ ನಿರ್ಮಾಣ, ಅದರ ಶಿಲಾನ್ಯಾಸ ಎನ್ನುವುದು ಅಂತಹ ವಿಶೇಷತೆಗಳಲ್ಲಿ ಒಂದು. ಅಂತಹ ಶುಭಾರಂಭ ಫೆಬ್ರವರಿ 26ರಂದು ನಡೆಯಲಿದೆ. ಈಗಾಗಲೇ ಈ ಪುಣ್ಯ ಸ್ಥಳದಲ್ಲಿ ಪೌರಾಣಿಕ ಪ್ರಸಿದ್ಧವಾಗಿರುವ ಚಂದ್ರಮೌಳೀಶ್ವರನ ಅತಿ ವಿಶಿಷ್ಟವಾದ ದೇಗುಲ ನಿರ್ಮಾಣವಾಗಿದೆ. ಅದರ ಸಮೀಪವೇ ಶ್ರೀರಾಮನ ಶಾರದೆಯ ಶ್ರೀನಿವಾಸದ ಸಮುಚ್ಚಯ ನಿರ್ಮಾಣಗೊಳ್ಳಲಿದೆ. ಫೆಬ್ರವರಿ 26ರ ಬೆಳಗ್ಗೆ 9 ಗಂಟೆಗೆ ನ್ಯಾಸದ ಶಿಲಾ ಮೆರವಣಿಗೆ, 10 ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮ, ಶ್ರೀ ಗುರುಪಾದಕ ಸ್ತೋತ್ರ ಸಮರ್ಪಣೆ, ಶ್ರೀ ರಾಮತಾರಕ ಜಪ, ಸಹಸ್ರಾಧಿಕ ಕುಂಕುಮಾರ್ಚನೆ, ಶತಾಧಿಕ ರುದ್ರಪಠಣ ಪೂರ್ವಕ ಅಭಿಷೇಕ, ಶತಾಧಿಕ ಶಾರದಾ ಅಷ್ಟಕ ಪಠಣ ನಡೆಯಲಿದೆ. 12 ಗಂಟೆಗೆ ಶಿಲಾನ್ಯಾಸ, ನಂತರ ಧರ್ಮಸಭೆ, ಮುಷ್ಟಿದ್ರವ್ಯ ಸಮರ್ಪಣೆ, ಸಂಜೆ ಭಕ್ತಿ ಭಾವದ ದಿವ್ಯಾರತಿ ನಡೆಯಲಿದ್ದು ಸಹಸ್ರ ಸಂಖ್ಯೆಯ ಭಕ್ತರು ಸಾಕ್ಷಿಯಾಗಲಿದ್ದಾರೆ. ನಮಸ್ಕಾರ.